ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ವಿದ್ಯಾರ್ಥಿಗಳು ಗ್ರಾಮೀಣರ ಬದುಕಲ್ಲಿ ಬದಲಾವಣೆ ತರಬೇಕು, ಶಾಸಕ ಹಂಪನಗೌಡ ಬಾದರ್ಲಿ. ಕಸ ವಿಲೇವಾರಿ, ನೀರು ನಿರ್ವಹಣೆ ಕುರಿತು ನಗರಸಭೆಯಿಂದ ಗೋಡೆ ಬರಹದ ಜಾಗೃತಿ. ಆಧುನಿಕತೆಯ ಪೈಪೋಟಿ ಯುಗದಲ್ಲಿದ್ದೇವೆ, ಶಿಕ್ಷಣದಷ್ಟೇ ಕ್ರೀಡೆಗಳಿಗೂ ಪ್ರಾಮುಖ್ಯತೆ ಇದೆ, ಶಾಸಕ ಹಂಪನಗೌಡ ಬಾದರ್ಲಿ. ನವಜಾತ ಶಿಶುಗಳ ಹಾರೈಕೆಯಲ್ಲಿ ತಾಯಂದಿರ ಪಾತ್ರ ಬಹಳ ಮುಖ್ಯ, ಗೀತಾ ಹಿರೇಮಠ್. ಸಂಘಟನೆ ಪಕ್ಷ ಇಂದಿನ ದಿನಗಳಲ್ಲಿ ಬಹಳ ಮುಖ್ಯ, ಒಳ್ಳೆಯ ಆಯ್ಕೆ ನಿಮ್ಮದಾಗಬೇಕು, ಬಸವಂತರಾಯಗೌಡ ಕಲ್ಲೂರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಸಮಯದ ಪ್ರಜ್ಞೆ, ಗುರಿ ಮತ್ತು ಛಲ, ಈ ಮೂರು ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆದರ್ಶ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮುತ್ತೀರಿ ಎಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಹೇಳಿದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಸೋಮವಾರ ಬಿಕಾಂ ಹಾಗೂ ಬಿಎಸ್ಸಿ ಪ್ರಥಮ ದರ್ಜೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸಮಾರಂಭ ಹಾಗೂ ಐಕ್ಯುಎಸಿ ಸಾಂಸ್ಕೃತಿಕ ಕ್ರೀಡೆ, ರೆಡ್ ಕ್ರಾಸ್, ಎನ್ಎಸ್ಎಸ್ ಶಿಬಿರ ಹಾಗೂ ವಿವಿಧ ಘಟಕಗಳ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು, ಗ್ರಾಮೀಣರ ಬದುಕು ಸುಧಾರಿಸಲಿಕ್ಕೆ ವಿದ್ಯಾರ್ಥಿಗಳು ಶ್ರಮಿಸಬೇಕು. ಗ್ರಾಮಗಳು ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ. ಪುರುಷರಿಗಿಂತ ಹೆಚ್ಚಿನ ಸಾಮರ್ಥ್ಯದ ಶಕ್ತಿ ಮಹಿಳೆಯರಲ್ಲಿ ದೇವರು ದಯಪಾಲಿಸಿದ್ದಾನೆ. ಹೀಗಾಗಿ ನಿಮ್ಮಲ್ಲಿ ಸಾಧಿಸುವ ಛಲವಿರುತ್ತದೆ. ಮಹಿಳಾ ಕಾಲೇಜಿನ ಮೂಲಭೂತ ಅಭಿವೃದ್ಧಿಗೆ ಒಂದು ಪಟ್ಟಿ ಮಾಡಿಕೊಟ್ಟರೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹೇಳಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಪ್ರಯತ್ನ ಮಾಡುವೆ ಎಂದರು. ಈ ವೇಳೆ ಕಾಲೇಜಿನ ಪ್ರಾಂಶುಪಾಲರು, ಶಿಕ್ಷಕರು, ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ, ಬೀರಪ್ಪ ಸಂಬೋಜಿ, ಪೋಷಕರು, ವಿದ್ಯಾರ್ಥಿನಿಯರು ಇದ್ದರು. ರಾಜ್ಯದಲ್ಲಿ, ದೇಶದಲ್ಲಿ ರಾಜಕಾರಣ ಈ ಪರಿಸ್ಥಿತಿ ಇದೆ. ಅದಕ್ಕೆ ಬಂದರು ನಮ್ಮವರೇ, ಬರಲಿದ್ರು ನಮ್ಮವರೇ ಎಂಬ ಒಂದು ಭಾವನೆಯನ್ನ ಎಲ್ಲರ ಇಟ್ಕೊಳ್ಳೋದು. ರಾಜಕಾರಣ ಅಂದ್ರೆ ನಾನು ಒಬ್ಬಕ್ಕಲ್ಲ, ಈಗ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳ ಪರಿಸ್ಥಿತಿ ಇದೆ. ಇದನ್ನ ಸುಧಾರಿಸಿಕೊಳ್ಬೇಕು. ರಾಜಕೀಯದಲ್ಲಿ ಸುಧಾರಣೆ ಬರಬೇಕು, ಶಿಕ್ಷಣದಲ್ಲಿ ಸುಧಾರಣೆ ಬರಬೇಕು, ಸಾಮಾಜಿಕ ಬದಲಾವಣೆಗಳಲ್ಲಿ ಸುಧಾರಣೆಗಳು ಬರಬೇಕಾದಂತ ಅವಶ್ಯಕತೆಯು ಕೂಡ ಬಹಳಷ್ಟು ಇದೆ. ಈ ಬಹಳಷ್ಟು ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶ, ಪಟ್ಟಣ ಪ್ರದೇಶಗಳಲ್ಲಿ ಬರ್ತಾ ಇದೆ. ಗ್ರಾಮೀಣ ಜನರ ಬದುಕು ಕೂಡ ಬದಲಾವಣೆಗಳಾಗಬೇಕು. ಗ್ರಾಮೀಣ ಜನರ ಬದುಕು ಬದಲಾವಣೆ ಆಗ್ಬೇಕಂದ್ರೆ ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ನೀವು ಓದ್ತಾ ಇದ್ದೀರಿ, ಇಡೀ ಗ್ರಾಮದಲ್ಲಿ ಒಂದು ಹೊಸ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನ, ಒಂದು ಛಲ ನಿಮ್ಮಲ್ಲಿ ಬರಬೇಕು. ಅಂದಾಗ ದೇಶದ ಗ್ರಾಮೀಣ ಜನರ ಬದುಕು ಸುಧಾರಣೆ ಆಗೋದಕ್ಕೆ ಸಾಧ್ಯತೆ ಇದೆ. ನೀವು ಮನಸ್ಸು ಮಾಡಬೇಕು. ಪುರುಷರಿಗಿಂತ ಮಹಿಳೆಯರಲ್ಲಿ 1% ಶಕ್ತಿ ಜಾಸ್ತಿ ಇರುತ್ತೆ. ನಿಮ್ಮಲ್ಲಿ ಆ ಛಲ ಇರ್ತದೆ. ಛಲ ಸಾಧನೆ ಮಾಡತಕ್ಕಂಥ ಶಕ್ತಿ ದೇವರು ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಲಿ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನಗರದಲ್ಲಿ ಕಸ ವಿಲೇವಾರಿ ಹೇಗೆ ಮಾಡುವುದು, ನೀರು ನಿರ್ವಹಣೆ ಹೇಗೆ ಮಾಡಬೇಕು, ಈ ಕುರಿತ ಜಾಗೃತಿ ಮೂಡಿಸಲು ನಗರಸಭೆ ಗೋಡೆ ಬರಹದ ಮೊರೆ ಹೋಗಿದ್ದು, ಸಾರ್ವಜನಿಕರು ನಗರದಲ್ಲಿ ಹೆಚ್ಚಿಗೆ ಕಸ ಚೆಲ್ಲುವ ಪ್ರಮುಖ ಪ್ರದೇಶಗಳ ಗೋಡೆ ಬರಹಗಳ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ನಗರಸಭೆ ಹಮ್ಮಿಕೊಂಡಿದೆ. ನಗರದ ಬಸವೇಶ್ವರ ಸರ್ಕಲ್ನಿಂದ ಹಳೆ ಬಜಾರ್ ಕಡೆ ಇರುವ ರಸ್ತೆ ನಟರಾಜ್ ಕಾಲೋನಿಯ ಮುಂಭಾಗದಲ್ಲಿ ಜಾಗೃತಿ ಮೂಡಿಸುವ ಗೋಡೆ ಬರಹ ಬಿಡಿಸುವ ಕೆಲಸ ನಡೆದಿತ್ತು. ಚಿತ್ರ ಬಿಡಿಸುತ್ತಿದ್ದ ಸುನೀಲನನ್ನು ಎಸ್ ನ್ಯೂಸ್ ಮಾತನಾಡಿಸಿದಾಗ ನಗರಸಭೆ ಈ ತರಹ ಗೋಡೆ ಬರಹ ಮಾಡಲು ಹೇಳಿದೆ. ನಗರದಲ್ಲಿ ಹೆಚ್ಚು ಕಸ ಚೆಲ್ಲುವ ಪ್ರದೇಶಗಳಲ್ಲಿ ಕಸ ಚೆಲ್ಲಾಡದಂತೆ ಸರಿಯಾಗಿ ಕಸ ನಿರ್ವಹಣೆ ಹೇಗೆ ಮಾಡಬೇಕು ಮತ್ತು ನೀರು ಎಷ್ಟು ಮುಖ್ಯ, ಅದರ ನಿರ್ವಹಣೆ ಹೇಗೆ ಮಾಡಬೇಕು ಎನ್ನುವ ಚಿತ್ರ ಒಳಗೊಂಡು ಗೋಡೆ ಬರಹ ರಚಿಸುತ್ತಿದ್ದು, ಇದರ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ನಗರಸಭೆ ಮಾಡುತ್ತಿದೆ ಎಂದರು. ಇದು ಒಂದು ಉತ್ತಮ ಕೆಲಸ ಆಗಿದೆ. ಆದರೆ ಸಾರ್ವಜನಿಕರು ಹೇಗೆ ಸ್ಪಂದಿಸುತ್ತಾರೆ ಎನ್ನುವುದು ಬಹಳ ಮುಖ್ಯವಾಗಿದೆ. ಈಗಾಗಲೇ ನಗರದ ರೈಲು ನಿಲ್ದಾಣದಲ್ಲಿ ಉತ್ತಮ ಕಲಾಕೃತಿಗಳನ್ನು ಇಲಾಖೆ ರಚಿಸಿದೆ. ಕಣ್ತುಂಬಿಸಿಕೊಳ್ಳಬೇಕಾದ ಜನ ಅದರ ಮೇಲೆ ತಮ್ಮ ಗೆರೆಗಳನ್ನು ಎಳೆಯುವ ಮೂಲಕ ವಿಕೃತ ಮನಸ್ಸು ಪರಿಚಯಿಸಿದ್ದಾರೆ. ಇನ್ನು ಇದು ಜಾಗೃತಿ ಮೂಡಿಸುವ ಗೋಡೆ ಬರಹ. ಇದು ಓದುತ್ತಾ ಅದರ ಮುಂದೆಯೇ ಉಚ್ಚೆ ಒಯ್ಯುವ ಜನ ನಮ್ಮಲ್ಲಿದ್ದಾರೆ, ಅಥವಾ ಅದನ್ನು ನೋಡುತ್ತಲೇ ಗುಣಗಾನ ಮಾಡುತ್ತಲೇ ಕಸ ಹಾಕುವ ಜನರೂ ಕೂಡ ನಮ್ಮಲ್ಲಿದ್ದಾರೆ. ಕಠಿಣ ಕಾನೂನು ಮಾತ್ರ ನಮ್ಮವರಿಗೆ ಇಂತಹ ಕ್ರಮ ನಿಲ್ಲಿಸಲು ಸಾಧ್ಯವೇ ಹೊರತು ಗೋಡೆ ಬರಹ, ಭಾಷಣ ಇವು ಏನೂ ಪರಿಣಾಮ ಬೀರುವುದಿಲ್ಲ ಎನ್ನುವುದು ಪ್ರಜ್ಞಾವಂತ ನಾಗರಿಕರ ಅನಿಸಿಕೆ. ಹಾಗಂತ ಸುಮ್ಮನೆ ಕೊಡಲು ಸಾಧ್ಯವಿಲ್ಲ. ಎಲ್ಲ ರೀತಿಯ ಪ್ರಯತ್ನ ಅಗತ್ಯ ಎನ್ನುವುದು ಎಸ್ ನ್ಯೂಸ್ ಅನಿಸಿಕೆ. ಆಧುನಿಕತೆಯ ಪೈಪೋಟಿ ಯುಗದಲ್ಲಿ ನಾವಿದ್ದೇವೆ. ಸತತ ಪರಿಶ್ರಮದಿಂದ ಮಾತ್ರ ಸಾಧನೆ ಸಾಧ್ಯ. ಪ್ರತಿಭೆಗಳ ಪ್ರದರ್ಶನಕ್ಕೆ ಕ್ರೀಡಾಕೂಟ ಉತ್ತಮ ವೇದಿಕೆ ಆಗಿದೆ.
ಕ್ರೀಡಾಪಟುಗಳು ಹೆಚ್ಚಿನ ತರಬೇತಿ ಪಡೆದು ಅತ್ಯುತ್ತಮ ಪ್ರದರ್ಶನ ನೀಡಬೇಕಿದೆ. ಪ್ರಸ್ತುತ ದಿನಗಳಲ್ಲಿ ಪಠ್ಯ ಶಿಕ್ಷಣದಷ್ಟೇ ಕ್ರೀಡೆಗಳಿಗೂ ಪ್ರಾಮುಖ್ಯತೆ ಇದ್ದು ಕ್ರೀಡಾ ಕ್ಷೇತ್ರದಲ್ಲೂ ಅತ್ಯುತ್ತಮ ಸಾಧನೆ ಮಾಡಬಹುದಾಗಿದೆ ಎಂದು ಶಾಸಕರಾದ ಹಂಪನಗೌಡ ಬಾದಲಿ ಅವರು ಹೇಳಿದರು. ನಗರದ ಕ್ಲಬ್ ಕಾಕತೀಯದಲ್ಲಿ ಸರ್ಕಾರಿ ಪದವಿ ಮಹಾವಿದ್ಯಾಲಯದಿಂದ ಅಂತರ್ ಕಾಲೇಜುಗಳ ಪುರುಷರ ಹಾಗೂ ಮಹಿಳೆಯರ ಬ್ಯಾಡ್ಮಿಂಟನ್ ಏಕವಲಯ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು 45 ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಮಹಾವಿದ್ಯಾಲಯ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ. 1.5 ಕೋಟಿ ವೆಚ್ಚದಲ್ಲಿ PWD ಕ್ಯಾಂಪಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅತ್ಯುತ್ತಮ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಮಹಾವಿದ್ಯಾಲಯಕ್ಕೆ ಬೇಕಾಗುವ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಮಾಜಿ ಸಚಿವರು ಹಾಗೂ KOF ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಮಾತನಾಡಿ, ಕ್ರೀಡೆಗಳು ಮನುಷ್ಯನ ಅವಿಭಾಜ್ಯ ಅಂಗ. ಆರೋಗ್ಯ ಸರಿಯಿದ್ದರೆ ಎಲ್ಲವನ್ನೂ ಮಾಡಬಹುದು. ಉತ್ತಮ ಆರೋಗ್ಯಕ್ಕೆ ಕ್ರೀಡೆಗಳು ಪೂರಕವಾಗಿವೆ. ಓದಿದವರು ಸಾಧನೆ ಮಾಡುತ್ತಾರೆ ಎನ್ನುವ ಕಾಲಘಟ್ಟ ಬದಲಾಗಿದೆ. ಕ್ರೀಡಾ ಕ್ಷೇತ್ರದಲ್ಲೂ ಅಭೂತಪೂರ್ವ ಸಾಧನೆ ಮಾಡಲು ಅವಕಾಶಗಳಿವೆ. ಸಮಾಜವು ಕ್ರೀಡಾ ಸಾಧಕರನ್ನು ಗುರುತಿಸಿ ಗೌರವಿಸುತ್ತಿದೆ. ಕ್ರೀಡೆಗಳಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವ ಮೂಲಕ ಕೋಟ್ಯಾಧಿಪತಿಗಳಾಗಿದ್ದಾರೆ, ಮಾಡೆಲ್ಗಳಾಗಿದ್ದಾರೆ. ಗುರಿ ಸಾಧನೆಗೆ ಸತತ ಪ್ರಯತ್ನ ಅಗತ್ಯವಾಗಿದೆ ಎಂದರು. ಈ ವೇಳೆ ಪ್ರಾಂಶುಪಾಲರಾದ ಪಾಂಡು, PLD ಬ್ಯಾಂಕ್ ಅಧ್ಯಕ್ಷ M. ದೊಡ್ಡಬಸವರಾಜ್, RDCC ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ, ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ಕ್ರೀಡಾ ವಿಭಾಗದ ನಿರ್ದೇಶಕಿ ಡಾಕ್ಟರ್ ಥಲಾ MS, ಸಂಯೋಜಕ ಮಲ್ಲಿಕಾರ್ಜುನ N, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಮಲ್ಲಿಕಾರ್ಜುನ್ ಅಟ್ಟಿ, ಅಮರೇಶ್ ಮಾಡ್ಸಿರ್ವಾರ್, ಅಯ್ಯನಗೌಡ ಕಲ್ಲೂರ್, ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಪುಷ್ಪಾ, ಪತ್ರಾಂಕಿತ ವ್ಯವಸ್ಥಾಪಕ ಮೊಹಮ್ಮದ್ ಸಿದ್ದಿಕಿ, ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ಗೋನಾಳ್ ವೇದಿಕೆಯಲ್ಲಿದ್ದರು. ಸರ್ಕಾರಿ ಮಹಾವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದ ಸಂಯೋಜಕ ಡಾಕ್ಟರ್ ಲವಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಗರದ ಇಂದಿರಾನಗರ 3ನೇ ಅಂಗನವಾಡಿ ಕೇಂದ್ರದಲ್ಲಿ ಬಾಲ ವಿಕಾಸ ಸಮಿತಿ ಮತ್ತು ಮಕ್ಕಳ ಮತ್ತು ತಾಯಂದಿರ ಸಭೆಯನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಂಧನೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡು ನವಜಾತ ಶಿಶು ಆರೈಕೆ ಬಗ್ಗೆ ತಾಯಂದಿರ ಸಭೆಯನ್ನು ಉದ್ದೇಶಿಸಿ ಗೀತಾ ಹಿರೇಮಠ್ ಮಾತನಾಡಿದರು. ಒಂದು ವರ್ಷದಲ್ಲಿ ಸಾಯುತ್ತಿರುವ ಪ್ರತಿ 10 ಮಕ್ಕಳಲ್ಲಿ 5 ಮಕ್ಕಳು ಮೊದಲು 28 ದಿನ ತುಂಬುವುದರೊಳಗೆ ನವಜಾತ ಶಿಶುಗಳು ಸಾಯುತ್ತಿದ್ದಾರೆ. ಶಿಶುವಿನ ಆರೈಕೆಯಲ್ಲಿ ಆಹಾರ, ನಿದ್ರೆ, ಸ್ವಚ್ಛತೆ, ಮಕ್ಕಳ ಬಳ್ಳಿಯ ಆರೈಕೆ ಮತ್ತು ಸ್ನಾನ, ಉಡುಪು, ಲಸಿಕೆಗಳು, ನಿಯಮಿತವಾದ ತಪಾಸಣೆಗಳು ಮತ್ತು ಸುರಕ್ಷಿತ ನಿದ್ರೆ ಅಭ್ಯಾಸಗಳು ಸೇರಿವೆ. ಮಗುವಿನ ಚರ್ಮವನ್ನು ತೇವವಾಗಿಡಲು ಮತ್ತು ಬೆಚ್ಚಗಿರಲು ಅಗತ್ಯ ಪರಿಕರಗಳನ್ನು ಒದಗಿಸುವುದು ತಾಯಿಯ ಆರೈಕೆಯಲ್ಲಿ ನವಜಾತ ಶಿಶು ಮತ್ತು ತಾಯಿಯ ಚರ್ಮದ ಸಂಪರ್ಕವೂ ಸಹ ಮುಖ್ಯವಾಗಿದೆ. ಪೋಷಕರು ಶಿಶುವಿನ ಅಗತ್ಯಗಳನ್ನು ಗಮನಿಸಬೇಕು ಮತ್ತು ಅಗತ್ಯವಿದ್ದರೆ ವೈದ್ಯಕೀಯ ಸಲಹೆಗಳನ್ನು ಪಡೆಯಬೇಕು. ತಾಯಿ ಮಗುವಿನ ಬಾಂಧವ್ಯ ಹೆಚ್ಚುವಂತೆ ಮಾಡಬೇಕು. ಚರ್ಮದಿಂದ ಚರ್ಮಕ್ಕೆ ಸಂಪರ್ಕ ಹೊಂದುವಂತೆ ನೋಡಿಕೊಳ್ಳಬೇಕು. ತಾಯಿಯನ್ನು ಮಗುವಿನೊಂದಿಗೆ ಏಕಾಂತವಾಗಿರಲು ನೋಡಿಕೊಳ್ಳಬೇಕು. ಎದೆ ಹಾಲಿನ ಮಹತ್ವದ ಬಗ್ಗೆ ತಾಯಿಗೆ ತಿಳಿಸಿ ಎದೆ ಹಾಲನ್ನು ಮಗುವಿಗೆ ಉಣಿಸುವಂತೆ ನೋಡಿಕೊಳ್ಳಬೇಕು. ಮಗು ಎದೆ ತೊಟ್ಟು ಚೀಪುತ್ತಿದೆಯಾ ಎಂದು ನೋಡಿಕೊಂಡು ಹುಟ್ಟು ತೂಕ ಇರುವಂಥ ಮಕ್ಕಳನ್ನು ಸೂಕ್ಷ್ಮವಾಗಿ ಅಗತ್ಯ ಆರೈಕೆಗಳು ಮಾಡಬೇಕು. ಚಳಿಗಾಲದ ಸಮಯದಲ್ಲಿ ಮಗುವಿನ ಆರೈಕೆಯು ಟೋಪಿ ಕರವಸ್ತ್ರಗಳನ್ನು ಕಟ್ಟುವುದು, ಮಗುವನ್ನು ಬೆಚ್ಚಗಿಡುವುದು, ಯಾವುದೇ ತೊಂದರೆಯಾದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸುವುದು, ಮಗುವಿನ ಮೃದುವಾಗಿ ಬಟ್ಟೆಗಳನ್ನು ತೆಗೆದು ತಾಯಿಯ ಚರ್ಮಕ್ಕೆ ಹೊಂದಿಕೊಳ್ಳುವಂತೆ ಮಾಡಬೇಕು. ನಂತರ ಮಗುವಿನಲ್ಲಿ ಈ ಲಕ್ಷಣಗಳು ಕಂಡುಬಂದರೆ, ಮಗು ಎದೆ ಚೀಪುವುದು, ದುರ್ಬಲವಾಗಿದ್ದರೆ ಅಥವಾ ಅಸ್ವಸ್ಥವಾಗಿದ್ದರೆ, ಕಡಿಮೆ ತೂಕವಿದ್ದರೆ, ಹೊಟ್ಟೆ ಹುಬ್ಬಿದ್ದರೆ, ಮಗು ಹುಟ್ಟಿದ 24 ಗಂಟೆಯೊಳಗೆ ಮಲವಿಸರ್ಜನೆ ಮಾಡದೇ ಇದ್ದರೆ, 48 ಗಂಟೆಯೊಳಗೆ ಮೂತ್ರ ವಿಸರ್ಜನೆ ಮಾಡದೇ ಇದ್ದರೆ, ಉಸಿರಾಟದ ತೊಂದರೆಗಳಿದ್ದರೆ, ಮಲ ವಿಸರ್ಜನೆಯಲ್ಲಿ ರಕ್ತವಿದ್ದರೆ, ಕೈಕಾಲುಗಳು ಅದರುವುದು, ಮಗುವಿನ ಅಂಗೈ ಹಾಗೂ ಅಂಗಾಲು ನೀಲಿ ಅಥವಾ ಬಿಳಿಚಿಕೊಂಡಿದ್ದರೆ, ಇನ್ನು ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ಮಗುವನ್ನು ವೈದ್ಯರಿಗೆ ತೋರಿಸಬೇಕು ಎಂದು ಗರ್ಭಿಣಿಯರಿಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಸಮಿನಾ, PHCO, ಮೈರೂನಿಸಾ, ಭಾನು, ಆಶಾ ಕಾರ್ಯಕರ್ತೆಯರು, ಜನಾಬಿ ಅಂಗನವಾಡಿ ಕಾರ್ಯಕರ್ತೆಯರು, ಗರ್ಭಿಣಿ ತಾಯಂದಿರು, ಕಿಶೋರಿಯರು ಭಾಗವಹಿಸಿದ್ದರು. CPIM ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವ ಪ್ರಚಾರೋಂದೋಲನ ಕಾರ್ಯಕ್ರಮದ ಭಾಗವಾಗಿ ಪಕ್ಷದ ಸದಸ್ಯರಾದ S. ದೇವೇಂದ್ರಗೌಡ ಹಾಗೂ ಶಕುಂತಲಾ ಪಾಟೀಲ್ ಅವರ ಮನೆಯ ಮೇಲೆ ಪಕ್ಷದ ಧ್ವಜ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ತಾಲೂಕಾ ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರ್ ಚಾಲನೆ ನೀಡಿದರು. ಸಂಘಟನೆ ಮತ್ತು ಪಕ್ಷ ವಿಚಾರದಲ್ಲಿ ಹಲವರಲ್ಲಿ ವ್ಯತಿರಿಕ್ತ ಅಭಿಪ್ರಾಯವಿದೆ. ಸಂಘ ಯಾಕೆ, ಪಕ್ಷ ಯಾಕೆ ಬೇಕು, ಅದರಿಂದ ನಮಗಾಗುವ ಲಾಭವೇನು ಎನ್ನುವ ಮನೋಭಾವ ಇದೆ. ಆದರೆ ಈ ದೇಶದಲ್ಲಿ ಸರ್ಕಾರಗಳನ್ನು ನಡೆಸುತ್ತಿರುವುದು ಪಕ್ಷಗಳು.
ಆ ಪಕ್ಷಗಳ ಸಿದ್ಧಾಂತದ ಧೋರಣೆ ಆಧಾರದ ಮೇಲೆ ಕಾರ್ಯಕ್ರಮ ರೂಪಿಸಲಾಗುತ್ತದೆ. ಹೀಗಾಗಿ ಸಂಘ ಮತ್ತು ಪಕ್ಷದಿಂದ ದೂರವಾಗಿದ್ದರೆ ಬಲಪಂಥೀಯ ಸಂಘಟನೆ ಮತ್ತು ಪಕ್ಷಕ್ಕೆ ಹೆಚ್ಚು ಅನುಕೂಲವಾಗಬಹುದು. ಆದರೆ ನಮ್ಮ ಪಕ್ಷ ರೈತ ಕಾರ್ಮಿಕರ ಪಕ್ಷ, ಸಮಪಾಲು ಸಮಬಾಳು, ಕೆಲಸಕ್ಕೆ ತಕ್ಕಂತೆ ಕೂಲಿ ವೇತನ ಎನ್ನುವ ಸಿದ್ಧಾಂತದ ಮೇಲೆ ಕಾರ್ಯಕ್ರಮ ರೂಪಿಸುವ ಪಕ್ಷ. ಇಂತಹ ಪಕ್ಷಕ್ಕೆ ಜನರು ಬೆಂಬಲ ನೀಡಬೇಕು, ಅಧಿಕಾರಕ್ಕೆ ತರಲು ಮತ ನೀಡಬೇಕು. ಆದರೆ ಇಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಸಿದ್ಧಾಂತವನ್ನು ಸಾರ್ವಜನಿಕರಲ್ಲಿ, ರೈತ ಕಾರ್ಮಿಕರಲ್ಲಿ ಪರಿಚಯಿಸುವ ಕೆಲಸ ನಮ್ಮ ಪಕ್ಷದ ಸದಸ್ಯರ ಮುಖ್ಯ ಕೆಲಸ ಆಗಬೇಕು ಎಂದರು. ನಗರದ ಬಡಿಬೇಸ್ ಕಾಲೋನಿ ಮತ್ತು ಕೆಂಗಲ್ ಗ್ರಾಮಗಳಲ್ಲಿ ಇಂದು ಪಕ್ಷದ ಸದಸ್ಯರ ಮತ್ತು ಹಿತೈಷಿಗಳ ಮನೆ ಮೇಲೆ ಧ್ವಜಾರೋಹಣ ಕಾರ್ಯಕ್ರಮ ಸಿಪಿಐಎಂ ಪಕ್ಷ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮದಲ್ಲಿ ಸದಸ್ಯರಾದ ಎಂ ಗೋಪಾಲಕೃಷ್ಣ, ಬಿ ಲಿಂಗಪ್ಪ, ಶಕುಂತಲಾ ಪಾಟೀಲ್, ಬಂಡಾರ್ಯಪ್ಪ, ವೀರೇಶ್, ಅಪ್ಪಣ್ಣ ಕಾಂಬ್ಳೆ, ಮುರ್ತುಜಾ, ಗೇಸುದರಾಜ್, ಕೆಂಗಲ್ನಲ್ಲಿ ಗುರುಪಣ್ಣ, ಶಂಕರಪ್ಪ ಸೇರಿದಂತೆ ಅನೇಕರು ಇದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ವಿದ್ಯಾರ್ಥಿಗಳು ಗ್ರಾಮೀಣರ ಬದುಕಲ್ಲಿ ಬದಲಾವಣೆ ತರಬೇಕು, ಶಾಸಕ ಹಂಪನಗೌಡ ಬಾದರ್ಲಿ. ಕಸ ವಿಲೇವಾರಿ, ನೀರು ನಿರ್ವಹಣೆ ಕುರಿತು ನಗರಸಭೆಯಿಂದ ಗೋಡೆ ಬರಹದ ಜಾಗೃತಿ. ಆಧುನಿಕತೆಯ ಪೈಪೋಟಿ ಯುಗದಲ್ಲಿದ್ದೇವೆ, ಶಿಕ್ಷಣದಷ್ಟೇ ಕ್ರೀಡೆಗಳಿಗೂ ಪ್ರಾಮುಖ್ಯತೆ ಇದೆ, ಶಾಸಕ ಹಂಪನಗೌಡ ಬಾದರ್ಲಿ. ನವಜಾತ ಶಿಶುಗಳ ಹಾರೈಕೆಯಲ್ಲಿ ತಾಯಂದಿರ ಪಾತ್ರ ಬಹಳ ಮುಖ್ಯ, ಗೀತಾ ಹಿರೇಮಠ್. ಸಂಘಟನೆ, ಪಕ್ಷ ಇಂದಿನ ದಿನಗಳಲ್ಲಿ ಬಹಳ ಮುಖ್ಯ, ಒಳ್ಳೆಯ ಆಯ್ಕೆ ನಿಮ್ಮದಾಗಬೇಕು, ಬಸವಂತರಾಯಗೌಡ ಕಲ್ಲೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.